ರೈತರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಒಂದ್ಸಲ ನಮ್ಮ ನೆಲಕ್ಕೆ ಸೂಟಬಲ್ ಆಗುತ್ತೆ ಇಲ್ಲ ಅಂತ ತಿಳ್ಕೊಂಡು ತಗೊಂಡ್ರೆ ಉತ್ತಮ. ಈಗ ವಿಡಿಯೋದಲ್ಲಿ ತೋರಿಸ್ತಾರೆ ಗುಣಿ ಆಗ್ತಾಯಿದೆ, ನಮ್ಮ ನೆಲದಲ್ಲಿ ಗುಣಿ ಆಗಲ್ಲ ಅಂತ ಹೇಳ್ತಾರೆ. ಕೆಲವರು ಫುಲ್ ಸಾಲಿಡ್ ಮಣ್ಣು ಬರುತ್ತೆ, ಇದು ಜಲ್ಲಿ ಮಿಕ್ಸ್ ಎಲ್ಲ ಇರುತ್ತೆ ಮಣ್ಣು. ಆ ಮಣ್ಣು ಫುಲ್ ಗಟ್ಟಿ ಇರೋ ಮಣ್ಣಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ನೆಲದೊಳಗೆ ಹೋಗಬೇಕು ಅಂದರೆ ಮಣ್ಣು ಸ್ವಲ್ಪ ಮೃದುವಾಗೇ ಇರಬೇಕು, ಸ್ಮೂತಾಗೇ ಇರಬೇಕು. ಸ್ಮೂತಾಗಿದ್ದರೂ ಮಾತ್ರ. ರೈತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುಣಿ ಮಾಡುವ ಅಟ್ಯಾಚ್ಮೆಂಟ್ ಬಗ್ಗೆ ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ರೈತರು ಇನ್ನೂ ಸ್ವಲ್ಪ ತಿಳ್ಕೋಬೇಕು. ಏಕೆಂದರೆ ಕೆಲವರು ರೈತರು ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ, ಡ್ಯಾಮೇಜ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ದಾರೆ. ಯಾವ ರೀತಿ ಯೂಸ್ ಮಾಡೋದು ಅಂತ ನಾವು ಒಂದು ಸ್ವಲ್ಪ ಮಾಹಿತಿ ರೈತರಿಗೆ ಕೊಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಶ್ರೀ ರಂಗನಾಥ ಅಗ್ರಿಕೇರ್ ಅಂತೇಳಿ ಚಿಕ್ಕಮಗಳೂರು ಡಿಸ್ಟಿಕ್ ಅಡ್ರ ತಾಲೂಕು ಬೇರೂರು ಪೊಲೀಸ್ ಸ್ಟೇಷನ್ ಪಕ್ಕ DCC ಬ್ಯಾಂಕ್ ಎದುರುಗಡೆ ನಮ್ಮ ಅಂಗಡಿ ಬರುತ್ತೆ. ಬಂದೊಂದ್ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ. ಅಂಗಡಿ ಹತ್ರ ವಿಸಿಟ್ ಮಾಡಿದ್ರೆ ನಿಮಗೆ ಮಾಡೆಲ್ಗಳು ಕ್ವಾಲಿಟಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ಎಲ್ಲನೂ ಒಂದೇ ಕ್ವಾಲಿಟಿ ಒಂದೇ ರೇಟ್ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ. ಬಂದು ಅಂಗಡಿ ಹತ್ರ ನೋಡಿದ್ರೆ ತಾನೇ ರೈತರಿಗೆ ಗೊತ್ತಾಗೋದು.